ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದ ಕುರಿತಾಗಿ 2 ಅಪ್ಡೇಟ್ಗಳಿದ್ದಾವೆ. ಆ ಎರಡನ್ನು ಸಹ ನಿಮ್ಮ ಮುಂದೆ ಹೇಳ್ತೀನಿ. ಮೊದಲನೇದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಹಾಕಿದ್ದಂತಹ ಅಕ್ರಮ ಶಸ್ತ್ರಾಸ್ತ್ರಗಳ ಕೇಸು, ಮತ್ತೊಂದಷ್ಟು ವಿಚಾರಗಳಿಗೆ, ಎಲ್ಲ ಕೇಸುಗಳಿಗೂ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಇದು ತಿಮರೋಡಿ ಅವರಿಗೆ ಅತಿ ದೊಡ್ಡ ಗೆಲುವು. ತಿಮರೋಡಿ ಗೆಲುವು ಅನ್ನೋದಕ್ಕಿಂತ ತಿಮರೋಡಿ ಹೋರಾಟ ನಡೆಸ್ತಿದಾರಲ್ಲ, ಸೌಜನ್ಯ ಸಾವು, ಆ ಪ್ರಕರಣಕ್ಕೆ ಒಂದು ದೊಡ್ಡ ಜಯ ಅಥವಾ ಒಂದು ದೊಡ್ಡ ರಿಲೀಫ್ ಅಂತ ಹೇಳಬಹುದು. ಇನ್ನು ಎರಡನೇದು, ಚಿನ್ನಯ್ಯನ ಎರಡನೇ ಪತ್ನಿಯನ್ನ ಸಾಕಷ್ಟು ವಿಚಾರಣೆ ನಡೆಸ್ತಾ ಇದೆ SIT. ಯಾಕಂದ್ರೆ ಚಿನ್ನಯ್ಯ ಒಂದು ದಿನ ಒಂದು ಹೇಳಿಕೆ, ಇನ್ನೊಂದು ದಿನ ಇನ್ನೊಂದು ಹೇಳಿಕೆ, ಹೊಸದಾಗಿ ಈಗ 10 ಹೆಣ ಒಂದೇ ಸ್ಪಾಟು ಅನ್ನುವಂತಹ ಹೊಸ ಕಥೆಯನ್ನು ಹೇಳಿದ್ದಾನೆ. ಆ ಕುರಿತಾಗಿ ಅಥವಾ ಆ ಹಿನ್ನೆಲೆಯಲ್ಲಿ ಇವನು ಯಾರ ಪರವಾಗಿದ್ದಾನೆ, ಯಾರ ಪರವಾಗಿ ಮಾತಾಡ್ತಿದ್ದಾನೆ, ಯಾರಾದರೂ ಇವನಿಗೆ ಪೇಮೆಂಟ್ ಮಾಡಿದಾರಾ ಅನ್ನೋದನ್ನ SIT ಕಂಡು ಹಿಡಿಯುವಂತಹ ಪ್ರಯತ್ನ ಮಾಡ್ತಿದೆ. ಅದರ ಭಾಗವಾಗಿ ಆತನ ಎರಡನೇ ಪತ್ನಿಯನ್ನ ವಿಚಾರಣೆ ನಡೆಸ್ತಿದ್ದಾರೆ. ಸೊ 2 ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದು, ನಿಮಗೆ ಗೊತ್ತಿರೋ ಹಾಗೆ ತಿಮರೋಡಿ ಅವರಿಗೆ ಮೊದಲಿಗೆ ಒಂದು ರೀತಿ ಗಡೀಪಾರು ಶಿಕ್ಷೆ ಅಂತ ಮಾಡಿದ್ರು. ಅದರ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ. ಇನ್ನೊಂದು, ಅವರ ಮನೆಗೆ ಹೋದಾಗ ನಾವು ಅಲ್ಲಿ ಹುಡುಕಾಟ ನಡೆಸಿದಾಗ 2 ತಲ್ವಾರುಗಳು, ಒಂದು ಏರ್ ಗನ್ ಸಿಕ್ಕಿತ್ತು ಅಂತ. ರೈತರ ಮನೆಗಳಲ್ಲಿ ಅದಿರೋದು ಸಹಜ. ಏರ್ ಗನ್ಗಂತೂ ಲೈಸೆನ್ಸ್ ಬೇಕಾಗಿಲ್ಲ, ಅದು ಯಾರು ಬೇಕಾದ್ರೂ ಇಟ್ಕೊಳ್ಬಹುದು. ಆದರೂ ಸಹ ಪೊಲೀಸರು ಅದು ಯಾರ ಪ್ರಭಾವಕ್ಕೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಅದನ್ನು ಅಪರಾಧ, ಅಕ್ರಮ ಶಸ್ತ್ರಾಸ್ತ್ರಗಳ ಕಾಯ್ದೆ ಅಡಿಯಲ್ಲಿ ಅಪರಾಧ ಅಂತ ಒಂದು ಕೇಸ್ ಮಾಡಿದ್ರು. ಅದರ ವಿರುದ್ಧವೂ ಸಹ ಅವರು ಕೋರ್ಟ್ಗೆ ಹೋಗಿದ್ರು. ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಪೊಲೀಸರು ನೋಟಿಸಿನ ನಂತರ ನೋಟಿಸ್ ಕೊಡ್ತಾನೆ ಇದ್ರು. ಅರೆಸ್ಟ್ ಮಾಡುವಂತಹ ಭೀತಿ ಇರೋದರಿಂದ ನಾನು ವಿಚಾರಣೆಗೆ ಈಗ ಹೋಗಲ್ಲ, ಕೋರ್ಟಲ್ಲಿ ಇದ್ದೀನಿ, ಕೋರ್ಟಿಂದ ಬೇಲ್ ಸಿಕ್ಕ ನಂತರ ನಾನು ಬರ್ತೀನಿ ಅನ್ನೋ ರೀತಿಯಲ್ಲ ಅವರು ಓಡಾಡ್ಕೊಂಡಿದ್ರು. ಸೊ ಈಗ ಅದರ ವಿಚಾರವಾಗಿ, ಆ ಎಲ್ಲ ಕೇಸ್ಗಳ ವಿಚಾರವಾಗಿ ಹೈಕೋರ್ಟ್ ಒಂದು ಸ್ಟೇ ಆರ್ಡರ್ ಕೊಟ್ಟಿದೆ. ತಕ್ಷಣಕ್ಕೆ ಯಾವ ಕ್ರಮವೂ ಕೈಗೊಳ್ಳೋ ಹಾಗಿಲ್ಲ. ಅಕ್ರಮ ಶಸ್ತ್ರಾಸ್ತ್ರಗಳ ವಿಚಾರಕ್ಕೂ ಸಹ ತಡೆ ನೀಡಿದೆ. ಈ ಕಡೆ ಗಡೀಪಾರು ಆ ವಿಚಾರಕ್ಕೂ ಸಹ ತಡೆ ಕೊಟ್ಟಿದೆ. ಎಲ್ಲ ವಿಚಾರಗಳಲ್ಲಿಯೂ ಸಹ ತಡೆ ಇದೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಸ್ವಲ್ಪ ದಿನ ಆದರೂ ನಿರಾಳವಾಗಿ ಇರಬಹುದು. ತಮ್ಮ ಹೋರಾಟ, ಸೌಜನ್ಯ ವಿಚಾರದಲ್ಲಿ ತಾವು ಕೈಗೊಂಡಿರುವಂತಹ ಹೋರಾಟವನ್ನ ಅವರು ಮುಂದುವರಿಸ್ಕೊಂಡು ಹೋಗಬಹುದು. ಅದಕ್ಕೆ ಈಗ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಇಷ್ಟು ದಿನ ಯಾವಾಗ ಬಂಧನ ಅಂತ. ಇದರ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಮಿಸ್ಸಿಂಗ್. ಮಹೇಶ್ ಶೆಟ್ಟಿ ತಿಮರೋಡಿ ತಲೆಮೆರೆಸಿಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಇಲ್ಲ, ಅಲ್ಲಿಲ್ಲ, ಇಲ್ಲಿಲ್ಲ, ಎನಿ ಮೂಮೆಂಟ್ ಬಂಧನ ಆಗೇ ಹೋಯ್ತು, ಇನ್ನೇನು ಮನೆ ಮುಂದೆ ನಿಂತ್ಕೊಂಡಿದ್ದಾರೆ, ಬಂಧನ ಮಾಡಿಬಿಡ್ತಾರೆ ಅಂತೆಲ್ಲ ಕಟ್ಟುಕತೆಗಳನ್ನು ಕಟ್ಟುತ್ತಾ ಇದ್ದಂತಹ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಕರೆಸ್ಕೊಳ್ಳೋ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಈ ತಡೆಯ ಬಗ್ಗೆ ಸುದ್ದಿ ಮಾಡಬಾರದು ಅನ್ನುವ ನಿರ್ಧಾರಕ್ಕೆ ಬಂದಂತಿದೆ. ಯಾಕೆಂದ್ರೆ ಯಾವ ಒಂದು ಚಾನಲು ಸಹ ಈ ಹೈಕೋರ್ಟ್ ಕೊಟ್ಟಿರುವಂತಹ ತಡೆಯ ಕುರಿತಾಗಿ ಒಂದೇ ಒಂದು ಶಬ್ದ ಮಾತಾಡ್ತಿಲ್ಲ. ತಿಮರೋಡಿ ಅನ್ನುವ ಹೆಸರನ್ನ ಮರ್ತೋಗ್ಬಿಟ್ಟಿದ್ದಾರೆ. ನಮ್ಗೆ ಗೊತ್ತಿಲ್ಲಪ್ಪ ಯಾರು ಅದು ಅಂತ. ಆ ಮಟ್ಟಕ್ಕೆ ಅವರ ನೀಚತನವನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ನಾವು ಯಾವ ಮಟ್ಟಕ್ಕೆ ಮಾರಾಟ ಆಗಿದ್ದೀವಿ, ಯಾವ ಮಟ್ಟಕ್ಕೆ ಎಂಜಲು ನೆಕ್ಕಿದ್ದೀವಿ, ನಮ್ಮ ಯೋಗ್ಯತೆ ಇಷ್ಟೇನೆ, ನಾವು ಹೀಗೆ ಮಾಡೋದು. ನಮಗೆ ನ್ಯಾಯ ಬೇಡ, ಸತ್ಯ ಬೇಡ, ಎಂಥದ್ದು ಬೇಡ, ನಮಗೊಂದಷ್ಟು ಎಂಜಲ್ ಕಾಸು ಬಿಸಾಕಿ ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ. ನೀವು ಅತ್ಯಾಚಾರ ಆದರೂ ಮಾಡಿದ್ರಿ, ಕೊಲೆ ಆದರೂ ಮಾಡಿರಿ, ಏನು ಬೇಕಾದ್ರೂ ಮಾಡಿರಿ, ವಿ ವಿಲ್ ಸ್ಟ್ಯಾಂಡ್ ಫಾರ್ ಯು. ಆ ಮಾಧ್ಯಮಗಳಿಗೆ ಸಪೋರ್ಟ್ ಆಗಿ ಒಂದಷ್ಟು ಅದ್ಯಾವುದು ಕಿರಿಕು, ಗಿಳಿ, ಈ ರೀತಿಯಾಗಿ ಇನ್ನೊಂದಷ್ಟು ಎಂಜಲುಗಳು ಎಲ್ಲ ಸೇರಿಕೊಂಡು ಏನೇನೋ ಮಾಡ್ತಿರ್ತಾರೆ. ಇಂತಹ ಸುದ್ದಿಗಳನ್ನು ಮಾತ್ರ ತೋರಿಸಿದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ತಿಮರೋಡಿ ಕೇಸುಗಳ ಮೇಲೆ ತಡೆ ಸಿಕ್ಕಿರುವ ವಿಚಾರವನ್ನ ಗಪ್ಚುಪ್ ಅಂತ ಬಂದ್ ಮಾಡಿ ಇಟ್ಟಿದ್ದಾರೆ. ಇನ್ನು ಎರಡನೇ ಅಪ್ಡೇಟ್, ನಿಮಗೆ ಗೊತ್ತಿರೋ ಹಾಗೆ ಚಿನ್ನಯ್ಯ ಮೊದಲ ಬಾರಿಗೆ ಬುರುಡೆ ಜೊತೆ ಬಂದಾಗ ಕೊಟ್ಟಂತಹ ಸುದೀರ್ಘವಾದಂತಹ ಸ್ಟೋರಿ. ಅದಾದ ನಂತರ ಆತನ ಬಂಧನವೂ ಆಯಿತು. ಯಾಕಂದ್ರೆ ಆತ ಹೇಳಿದ ಜಾಗಗಳಲ್ಲಿ ಹೆಚ್ಚಾಗಿ ಏನು ಮೂಳೆಗಳು ಅಥವಾ ಅಸ್ಥಿಪಂಜರಗಳು ಸಿಗಲಿಲ್ಲ, 2 ಕಡೆ ಸಿಕ್ಕಿತ್ತು. ಆ ನಂತರ ಬಂದ ಸುದ್ದಿಗಳೇನು ಅಂದ್ರೆ, ಚಿನ್ನಯ್ಯ ಉಲ್ಟಾ ಹೊಡೆದು ತನ್ನನ್ನು ಯಾರೋ ಕಳಿಸಿದ್ದಾರೆ, ಪ್ರೇರೇಪಿಸಿ ಕಳಿಸಿದ್ದಾರೆ ಅನ್ನುವ ರೀತಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾನೆ ಅಂತ ಒಂದಷ್ಟು ಎಂಜಲು ಮಾಧ್ಯಮಗಳು ಸುದ್ದಿಗಳನ್ನು ಪ್ರಸಾರ ಮಾಡಿದ್ವು. ಆ ಕೋರ್ಟಲ್ಲೂ ಅದನ್ನು ಹೇಳಿದ್ದಾರೆ ಅಂತ. ಆ ಕೋರ್ಟಲ್ಲಿ ಸರ್ಕಾರದ ಪರ ವಕೀಲರು ಹೇಳಿದ್ರು. ಆದರೆ SIT ಹಾಗೆ ಹೇಳಲಿಲ್ಲ. SIT ಇದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧದ ಷಡ್ಯಂತ್ರ ಅನ್ನೋದಕ್ಕೆ ನಮಗೆ ಏನು ಸಿಕ್ಕಿಲ್ಲ ಅಂತಲೇ ಹೇಳಿದ್ದು. ಆದರೆ ಈ ಎಂಜಲು ಮಾಧ್ಯಮಗಳು ಅದನ್ನು ತಿರುವುದವು.
ಅದನ್ನು ತಿರುಚಿದ್ವು, ಏನೋ ಒಂದು ಮಾಡಿದ್ವು. ಆ ಹೇಳಿಕೆಗಳು, ಮೊದಲ ಹೇಳಿಕೆ ಎಲ್ಲ ನನಗೆ ಗೊತ್ತು, ಎಲ್ಲೆಲ್ಲಿ ಹೂತಾಕಿದ್ದೀನಿ, ನಾನು ಹೂತಾಕಿದ್ದೀನಿ, ಇಂಥವ್ರ ಆಜ್ಞೆ, ಎಲ್ಲ ಕತೆ ಹೇಳಿದ್ದ ಚಿನ್ನಯ್ಯ. ಆ ನಂತರ ಬಂದ ಸುದ್ದಿ ಉಲ್ಟಾ ಹೊಡೆದಿರೋದು, ಇಲ್ಲ ಇಲ್ಲ ಅದೆಲ್ಲ ಸುಳ್ಳು, ನಾನು ಯಾರ್ದು ಪ್ರಭಾವಕ್ಕೊಳಗಾಗಿ ಹೇಳಿದ್ದೇನೆ ಅಂತ. ಅದೆಲ್ಲ ಆದಮೇಲೆ ಮೊನ್ನೆ ದಿಢೀರಂತ ಇನ್ನೊಂದು ಪಲ್ಟಿ ಹೊಡೆದ. ಅಯ್ಯಯ್ಯಯ್ಯೋ ಮರ್ತೋಗಿದ್ದೆ, ಒಂದೇ ಸ್ಪಾಟಲ್ಲಿ 10 ಜನನು ಹೂತಿದ್ದೀನಿ, ತೋರಿಸ್ತೀನಿ ಅಂತ ಹೊಸ ಕತೆ ಹೇಳ್ದ. ಈಗ SITಗೆ ಸಂಕಟ. ಅದನ್ನು ಅವನನ್ನು ನಂಬಿ ಉತ್ಖನನ ನಡೆಸ್ಬೇಕಾ? ನಡೆಸದೆ ಹೋದರೆ ಕೋರ್ಟಲ್ಲಿ ಏನು ಹೇಳೋದು? ನಿಜವಾಗ್ಲೂ ಹೊತ್ತಿದ್ರೆ, ನಿಜವಾಗ್ಲೂ ಸಿಕ್ಕಿಬಿಟ್ರೆ ಎಲ್ಲ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ SITಗೆ. ನಂಬಿ ಅಲ್ಲಿ ಅಗಿಬೇಕಾ ಬೇಡವಾ? ಅಗದು ಏನೂ ಸಿಗಲಿಲ್ಲ ಅಂದರೆ ಏನು ಕತೆ? ಸಿಕ್ಕಿದ್ರೆ ಅವಾಗ ಇನ್ನೂ ದೊಡ್ಡ ತನಿಖೆ ಆಗಬೇಕಾಗುತ್ತೆ, ಮತ್ತೆ FSL ಎಲ್ಲ ಬರ್ಬೇಕು. ಸೊ ಈ ಹಿನ್ನೆಲೆಯಲ್ಲಿ ಈ ಚಿನ್ನಯ್ಯ ಯಾಕೆ ಪಲ್ಟಿ ಹೊಡಿತಿದ್ದಾನೆ? ಇವನನ್ನು ಯಾರಾದರೂ ಸಾಕ್ತಾ ಇದ್ದಾರಾ? ಇವನಿಗೆ ಯಾರಾದರೂ ದುಡ್ಡು ಹಾಕ್ತಿದ್ದಾರಾ? ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಚಿನ್ನಯ್ಯನ ಪತ್ನಿಯರನ್ನು ಸಹ ಅವರು ವಿಚಾರಣೆ ನಡೆಸ್ತಿದ್ದಾರೆ SIT ಅವರು. ಮೊನ್ನೆ ಮೊದಲ ಪತ್ನಿಯನ್ನು ಸ್ವಲ್ಪ ವಿಚಾರಣೆ ನಡೆಸಿದ್ದಾರೆ, ಇವತ್ತು ಎರಡನೇ ಪತ್ನಿಯನ್ನ ಡ್ರಿಲ್ ಮಾಡಿದ್ದಾರೆ. ಇವನು ಏನು ಕತೆ, ಏನು, ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಅವನು ಬ್ಯಾಂಕ್ ಅಕೌಂಟ್ ಏನು, ನಿಮ್ಮ ಬ್ಯಾಂಕ್ ಅಕೌಂಟ್ ಏನು, ಹಣಕಾಸಿನ ವ್ಯವಹಾರಗಳು ನಿಮ್ದು ಏನೇನೆಲ್ಲ ಇದೆ ಎಲ್ಲ ಬಿಚ್ಚಿಡಿ ಅಂತ ಹೇಳಿದ್ದಾರೆ SIT ಅವರು. ಇವರು ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿನ್ನಯ್ಯನ ಎರಡನೇ ಪತ್ನಿಯನ್ನ ಒಂದು ಡ್ರಿಲ್ ರೂಪದಲ್ಲಿ ತುಂಬ ಗಂಭೀರವಾಗಿ ಆಕೆಯನ್ನ ವಿಚಾರಣೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಬರ್ತಾ ಇದೆ. ಸೊ ಇದಿಷ್ಟು ಈಗ ನಡೆದಿರುವಂತಹ ಬೆಳವಣಿಗೆಗಳು ಧರ್ಮಸ್ಥಳದ SIT ತನಿಖೆ ಕುರಿತಾಗಿ ಮತ್ತು ತಿಮರೋಡಿ ಅವರು, ಸೌಜನ್ಯ ಪರ ಹೋರಾಟಗಾರ ತಿಮರೋಡಿ ಅವರ ಕುರಿತಾಗಿ ಬರ್ತಿರುವಂತಹ ಅಪ್ಡೇಟ್ಗಳು. ಸೊ ಏನೇ ಅಪ್ಡೇಟ್ಸ್ ಮುಂದೆ ಬಂದರೂ ಸಹ ನಿಮ್ಮ ಮುಂದೆ ಇದೇ ರೀತಿ ಇಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.